ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರಿಗೂ ಮೊದಲನೇ ಬಿಟ್ಟು ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ಈ ಒಂದು ವಿಡಿಯೋ ನಿಮಗೆಲ್ಲರೂ ಕೂಡ ಕೈ ಮುದಕ್ಕೆ ತಂದಿದ್ದೀನಿ. ಈ ಒಂದು ವಿಡಿಯೋ ಕೊನೆಯವರೆಗೂ ನೋಡಬೇಕು. ಆಲ್ಮೋಸ್ಟ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಅರ್ನಿಂಗ್ ರಿಲೇಟೆಡ್ ಯಾರೆಲ್ಲ ವೀಡಿಯೋ ಮಾಡ್ತಾರೆ ಅಂದರೆ ಸ್ಪಾನ್ಸರ್ಶಿಪ್ ಯಾರೆಲ್ಲ ವೀಡಿಯೋ ಮಾಡ್ತಾಯಿದ್ರೆ ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಗೋರ್ಮೆಂಟಿಂದ ಒಂದು ಹೊಸ ನ್ಯೂ ರೂಲ್ಸ್ ಅಂದರೆ ನಮ್ಮ ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ರೂಲ್ಸ್ ಆಗಿದೆ. ಈ ಒಂದು ರೂಲ್ಸ್ ಇಂಪಾರ್ಟೆಂಟ್. ಏನಾದರೂ ಒಂದು ವೇಳೆ ನೀವು ಜಸ್ಟ್ ಮಿಸ್ಟೇಕ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇದ್ದಂಥ ವೀಡಿಯೋಸ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಅದ್ರ ಜೊತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬರುತ್ತೆ. ಸ್ಟ್ರೈಕ್ ಬರೋ ಕಾರಣದಿಂದ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹೊಸ ನ್ಯೂ ರೂಲ್ಸ್ ಬಂದಿದೆ. ಅದು ಯಾವ ಒಂದು ರೂಲ್ಸ್ ಅಪ್ಪ ಅಂದರೆ ತುಂಬ ಸಿಂಪಲ್, ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅಂತ ಬಂದ್ಬಿಟ್ಟು ಒಂದು ಹೊಸ ನ್ಯೂ ರೂಲ್ಸ್ ಬಂದಿದೆ ಯೂಟ್ಯೂಬ್ನಲ್ಲಿ. ಇದು ನಮ್ಮೊಂದು ಇಂಡಿಯನ್ ಗೌರ್ಮೆಂಟಿಂದ ಯೂಟ್ಯೂಬ್ದವರು ಬಂದಿದ್ದಾರೆ. ಹೊಸ ನ್ಯೂ ರೂಲ್ಸ್ ಬಂದಿದೆ. ಅದು ಯಾವ ಒಂದು ಹೊಸ ರೂಲ್ಸ್, ಅದಕ್ಕೆ ಏನೆಲ್ಲ ನಾವು ಮಾಡಬೇಕು, ಫಾಲೋ ಮಾಡಬೇಕು, ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಅದು ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೆ ಅಂತ ಈ ಒಂದು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಜೊತೆ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಈ ಒಂದು ನೀವು ನೋಡಲೇಬೇಕು ಅಂತ ಈ ಒಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲೇ ನೋಡ್ತೀನಿ ಈ ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅಂತ ಏನಿದೆಲ್ಲ ಜಸ್ಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಅದರಲ್ಲಿ ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನೀವು ಜಸ್ಟ್ ಏನೋ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಇದ್ದಂಥ ವೀಡಿಯೋಸ್ ಡಿಲೀಟ್ ಆಗುತ್ತೆ. ಅದ್ರ ಜೊತೆ ನಿಮ್ಮ ಚಾನಲ್ ಕೂಡ ಇರಲ್ಲ. ಆ್ಯಕ್ಚುಲಿ ಮುಟ್ಟು ಈಗ ಕೆಲವೊಂದಷ್ಟು ಹಿಂದಿ ಯೂಟ್ಯೂಬ್ ಚಾನಲ್ ತುಂಬ ಆಗಿದೆ. ತುಂಬ ಜನ ಹಿಂದಿ ಯೂಟ್ಯೂಬ್ ಚಾನಲಲ್ಲಿ ಅವರೊಂದು ವೀಡಿಯೋಸ್ ಡಿಲೀಟ್ ಆಗಿದೆ ಮತ್ತು ಅದ್ರ ಜೊತೆ ಅವರೊಂದು ಯೂಟ್ಯೂಬ್ ಚಾನಲ್ ಇದ್ದಂಥ ಚಾನಲ್ ಮೇಲೆ ಸ್ಟ್ರೈಕ್ ಬಂದಿದೆ. ಆಲ್ಮೋಸ್ಟ್ ತುಂಬ ಜನರಿಗೆ ಸ್ಟ್ರೈಕ್ ಬಂದಿದೆ. ಅದರಲ್ಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಕೂಡ ಕೆಲವೊಂದಷ್ಟು ಜನರು ಕೂಡ ಬಂದಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೂ ಕೂಡ ಬರಬಾರ್ದು ಅಂದರೆ ನೀವು ಫಾಲೋ ಮಾಡಲೇಬೇಕು. ತುಂಬ ಇಂಪಾರ್ಟೆಂಟ್. ಯೂಟ್ಯೂಬ್ನಲ್ಲಿ ಬಂದ್ಬಿಟ್ಟು ಹೊಸ ನ್ಯೂ ರೂಲ್ಸ್, ಇದು ನಮ್ಮ ಯೂಟ್ಯೂಬ್ನಲ್ಲಿ ಬಂದಿದೆ ಹೊಸ ನ್ಯೂ ರೂಲ್ಸ್. ಏನಪ್ಪ ರೂಲ್ಸ್ ಅಂದರೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ನಿಮಗೆ ಕೂಡ ಹೇಳಿದೆ ಕ್ಲಿಯರಿಗೆ. ಯೂಟ್ಯೂಬ್ನಲ್ಲಿ ಜಸ್ಟ್ ಏನೋ ಒಂದು ಮಿಸ್ಟೇಕ್ ಮಾಡ್ಕೊಂಡು ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ, ವೀಡಿಯೋ ಕೂಡ ಡಿಲೀಟ್ ಮಾಡ್ತಾನಂತೆ. ಅದೇನಪ್ಪ ರೂಲ್ಸ್ ಅಂದರೆ ಈಗ ನಿಮ್ಗೆ ಗೊತ್ತಾಗಿದೆ ಏನಪ್ಪ ಡಿಜಿಟಲ್ ಸೆಕ್ಯೂರಿಟಿ ಕಂಟೆಂಟ್ ಅಂತ ಬಂದ್ಬಿಟ್ಟು ಇದರಲ್ಲಿ 5 ಪಾಲಿಸಿ ಇದೆ ಮೇನ್ ಇಂಪಾರ್ಟೆಂಟ್. ಇದರಲ್ಲಿ 5 ಪಾಯಿಂಟ್ ಇದೆ. ಒಂದೊಂದು ಪಾಯಿಂಟ್ ಆಗುತ್ತೆ, 5 ರೂಲ್ಸ್ ಇದೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ಡಿಜಿಟಲ್. ಇದರಲ್ಲಿ ಮೊದಲನೇ ಪಾಯಿಂಟ್ ಏನಂದ್ರೆ ಫ್ರೀಯಾಗಿ ಯಾವ ರೀತಿ ಅನ್ನೋದು ತೊಗೊಳ್ಳೋದು ಮತ್ತು ಅದ್ರ ಜೊತೆ ಕಳ್ಳತನ ಯಾವ ರೀತಿ ಮಾಡೋದು. ಎಕ್ಸಾಂಪಲ್ ಆಗಿ ಕಳ್ಳತನ ಅದಕ್ಕೊಂದು ಕದಿಯೋದು ಯಾವ ರೀತಿ, ಏನಾದರೂ ಕದಿಯೋದು ಯಾವ ರೀತಿ, ಫ್ರೀಯಾಗಿ ದುಡ್ಡು ಮಾಡೋದು ಯಾವ ರೀತಿ, ಈ ರೀತಿ ನಾವು ಏನಾದರೂ ವೀಡಿಯೋ ಮಾಡಿದ್ರೆ ಇದು ಮೊದಲನೇ ಪಾಯಿಂಟಲ್ಲಿ ನಿಮಗೆ ಸೈಡ್ಗೆ ಆಗ್ತಾ ಇರ್ತೀನಿ. ಏನಾದರೂ ನೀವು ಒಂದು ವೇಳೆ ಈ ರೀತಿ ಏನಾದರೂ ಹೇಳ್ಕೊಟ್ರೆ ಯೂಟ್ಯೂಬ್ನಲ್ಲಿ ಅಂಥ ಒಂದು ಯೂಟ್ಯೂಬ್ ವೀಡಿಯೋ ಡಿಲೀಟ್ ಆಗುತ್ತೆ. ಅದ್ರ ಜೊತೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಈ ಒಂದು ಟಾಪಿಕ್ ರಿಲೇಟೆಡ್ ಯಾರು ಕೂಡ ವೀಡಿಯೋ ಮಾಡೋಕ್ಕೋ ಟಾಪಿಕ್ ಅಲ್ಲ, ಈ ಒಂದು ರಿಲೇಟೆಡ್ ವೀಡಿಯೋ ಯಾರು ಕೂಡ ಮಾಡೋಕ್ಕೆ ಹೋಗಲೇ ಬಿಡೋ. ಇದು ಬಂದ್ಬಿಟ್ಟು ಮೊದಲನೇ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಟಾಪಿಕ್ ಬಂದ್ಬಿಟ್ಟು ಇದರಲ್ಲಿ ಅಂದರೆ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪ ತುಂಬ ಸಿಂಪಲ್, ಯಾಕಿಂಗ್ ರಿಲೇಟೆಡ್. ಯಾಕಿಂಗ್ ಅಂದರೆ ಯಾಕಿಂಗ್ನಲ್ಲಿ ಆಲ್ಮೋಸ್ಟ್ ತುಂಬ ಇದೆ ಯಾಕಿಂಗ್ನಲ್ಲಿ. ಆ್ಯಕ್ಚುಲಿ ಬಂದ್ಬಿಟ್ಟು ಯಾವ ರೀತಿ ಅಂದರೆ ಯಾವ ರೀತಿ ಪರ್ಸನಲ್ ಡೇಟಾ ಯಾಕೆ ಮಾಡೋದು, ಯಾವ ರೀತಿ ಕಂಪ್ಯೂಟರ್ ಯಾಕೆ ಮಾಡೋದು, ಯಾವ ರೀತಿ ಇನ್ನೊಬ್ಬರು ಪರ್ಸನಲ್ ಡೇಟಾ ಯಾಕೆ ಮಾಡೋದು, ನಾವು ಯಾವ ರೀತಿ ಯಾಕೆ ಮಾಡಿ ಇನ್ನೊಬ್ಬರ ಫೇಸ್ಬುಕ್ ಇನ್ನೊಬ್ಬರ ಸೋಷಲ್ ಮೀಡಿಯಾ ಯೂಸ್ ಮಾಡ್ಕೊಳ್ಳೋದು. ಈ ರೀತಿ ತುಂಬ ಜನ ವೀಡಿಯೋ ಮಾಡ್ತಾರೆ. ಕಂಪ್ಯೂಟರ್ ಯಾವ ರೀತಿ ಯಾಕೆ ಮಾಡೋದು. ಆ್ಯಕ್ಚುಲಿ ನಾನು ನಿಮಗೆ ಎಲ್ಲರಿಗೆ ಹೇಳ್ತೇನೆ, ಯಾರು ಕೂಡ ಯಾಕೆ ಮಾಡೋಂಗಿಲ್ಲ. ಯಾಕಂದರೆ ಯಾವ ರೀತಿ ಪರ್ಸನಲ್ ಇನ್ನೊಬ್ಬರ ಅಕೌಂಟ್ ಯಾವ ರೀತಿ ಯಾಕೆ ಮಾಡೋದು, ಇನ್ನೊಬ್ಬರ ಬ್ಯಾಂಕ್ ಪಾಸ್ಬುಕ್ ಯಾವ ರೀತಿ ಇದು ಮಾಡೋದು, ಬ್ಯಾಲೆನ್ಸ್ ಯಾವ ರೀತಿ ಯಾಕೆ ಮಾಡೋದು, ಯಾರು ಕೂಡ ಈ ರೀತಿ ಇದರ ರಿಲೇಟೆಡ್ ವೀಡಿಯೋ ಮಾಡೋಂಗಿಲ್ಲ. ಮಾಡಿದರೆ ತುಂಬ ಡೇಂಜರಸ್ ಆಗಿದೆ. ಯೂಟ್ಯೂಬ್ ತುಂಬ ನಮ್ಮ ಇಂಡಿಯನ್ ಗೌರ್ಮೆಂಟ್ ತುಂಬ ಸ್ಟ್ರಿಕ್ ಆಗಿದೆ. ಅದರಿಂದ ಯೂಟ್ಯೂಬ್ ಕೂಡ ತುಂಬ ಸ್ಟ್ರಿಕ್ ಆಗಿದೆ. ಯಾಕಂದರೆ ಯೂಟ್ಯೂಬ್ ಇದ್ದು ಎಷ್ಟೋ ದಿನಗಳಿಂದ ಯೂಟ್ಯೂಬ್ ಇದೆ. ಅದಕ್ಕೋಸ್ಕರ ಐತೆ ಯಾವುದೇ ಕಾರಣಕ್ಕೆ ಈ ಒಂದು ರಿಲೇಟೆಡ್ ವೀಡಿಯೋ ಮಾಡಲೇ ಬಿಡಿ. ದಯವಿಟ್ಟು ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಬಾಯಲ್ಲಿ ಅನ್ಬೇಕಂದ್ರೆ ಭಯ ಪಡ್ತಿದೆ. ನನಗೂ ಕೂಡ ಭಯ ಇದೆ. ಆ್ಯಕ್ಚುಲಿ ಯಾವ ಟೈಮ್ದಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಐತೀನಿ ಹ್ಯಾಕಿಂಗ್ ರಿಲೇಟೆಡ್ ಯಾರು ಕೂಡ ವೀಡಿಯೋ ಮಾಡ್ಕೋಬೇಡಿ. ಹಂಗೆ ಪರ್ಸನಲ್ ಡೀಟೇಲ್ಸ್ ಅಂದರೆ ಯಾವ ರೀತಿ ಅಂದರೆ ಎಕ್ಸಾಂಪಲ್ ಹೇಳ್ಬೇಕಾರೆ ಒಂದು ವ್ಯಾಲಿಡ್ ಯಾವ ರೀತಿ ಪರ್ಸನಲ್ ಡೇಟಾ ಯಾಕೆ ಮಾಡೋದು, ಇದು ಮಾಡೋದು, ಯಾವ ರೀತಿ ಇದು ಮಾಡೋದು, ಈ ಟಾಪಿಕ್ ಬಗ್ಗೆ ಯಾರು ಕೂಡ ವೀಡಿಯೋ ಮಾಡ್ಕೊಡಿ. ಎಕ್ಸಾಂಪಲ್ ನಾನು ನಿಮಗೆ ಕ್ಲಿಯರ್ ಹೇಳ್ಬೇಕು, ಆದರೆ ಬಿಟ್ಟು ಹೇಳ್ಬಾರ್ದು. ಯಾಕಂದರೆ ಹೇಳಿದ್ರೆ ನಂಗೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಐತೀನಿ ಈ ಟಾಪಿಕ್ ರಿಲೇಟೆಡ್ ಯಾರು ಕೂಡ ವೀಡಿಯೋ ಮಾಡ್ಕೋಬೇಡಿ. ಇದು ಸೆಕೆಂಡ್ ಬಂದ್ಬಿಟ್ಟು. ಇನ್ನು ಥರ್ಡ್ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಬೈಪಾಸ್ ಪೇಮೆಂಟ್ ಫಾರ್ ಡಿಜಿಟಲ್ ಕಂಟೆಂಟ್ ಸರ್ವಿಸ್ ಅಂತ ಬಂದ್ಬಿಟ್ಟು. ಇದೇನಪ್ಪ ಅಂದ್ರೆ ತುಂಬ ಸಿಂಪಲಾಗಿ ಹೇಳ್ಬೇಕಾರೆ ಈ ಆ್ಯಪ್ಗಳು ಫ್ರೀಯಾಗಿ ಆ್ಯಪ್ ಅಂದರೆ ಯಾವ ರೀತಿ ಇದೆ. ಎಕ್ಸಾಂಪಲ್ ಅಂದ್ಬಿಟ್ಟು ಕೈನ್ ಮಾಸ್ಟರ್ ಅನ್ನೋದೊಂದು ಪ್ರೀಮಿಯಮ್ ಇದೆ. ನಾವು ಕೈನ್ ಮಾಸ್ಟರ್ ತೊಗೊಂಡು ಏನಾದರೂ ಎಡಿಟ್ ಮಾಡ್ಬೇಕಾದ್ರೆ ಪ್ರೀಮಿಯಮ್ ಅದೊಂದು ಕೆಲವೊಂದಷ್ಟು ದಿನ ಫ್ರೀ ಇದೆ. ಅದರ ನಂತರ ನಾವು ದುಡ್ಡು ಕಟ್ಟಬೇಕು. ದುಡ್ಡು ಅಂದರೆ ಇಷ್ಟು ದುಡ್ಡು ಕಟ್ಟಿ ನಾವು ಯೂಸ್ ಮಾಡಬೇಕು. ಯಾವುದೊಂದು ಅಪ್ಲಿಕೇಶನ್ ಆಗಿರೋದು ಅದಕ್ಕೆ ಆದಂಥ ಕೆಲವೊಂದಷ್ಟು ಪ್ರೀಮಿಯಮ್ ಇದೆ. ಆ ಪ್ರೀಮಿಯಮ್ ಪೇ ಮಾಡಿ ನಾವು ಯೂಸ್ ಮಾಡ್ಬೋದು. ಆದ್ರೆ ಬಿಟ್ಟು ನಾವು ಅದನ್ನು ಯಾವ ರೀತಿ ಫ್ರೀಯಾಗಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಫ್ರೀಯಾಗಿ ಯೂಸ್ ಮಾಡೋದು, ಯಾವ ರೀತಿ ಡೌನ್ಲೋಡ್ ಮಾಡೋದು, ಯಾವ ರೀತಿ ಫ್ರೀಯಾಗಿ ಯೂಸ್ ಮಾಡೋದು ಅಂತ ಯಾವುದೇ ಕಾರಣಕ್ಕೂ ಇದರ ಟಾಪಿಕ್ ರಿಲೇಟೆಡ್ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋಂಗಿಲ್ಲ. ಏನಾದರೂ ಒಂದು ವೇಳೆ ವೀಡಿಯೋ ಮಾಡಿದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಒಗೆಯಲ್ಲ. ತುಂಬ ಸ್ಟ್ರಿಕ್ ಇದೆ ಯೂಟ್ಯೂಬ್, ಅರ್ಥ ಮಾಡ್ಕೊಳ್ಳಿ. ಈ ಟಾಪಿಕ್ ಬಗ್ಗೆ ಯಾರು ಕೂಡ ವೀಡಿಯೋ ಮಾಡ್ಕೊಬೇಡಿ. ಏನಾದರೂ ಮಾಡ್ತಾಯಿದ್ರೆ ಈಗಲೇ ವೀಡಿಯೋ ಬಿಟ್ಬಿಡಿ. ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬೇಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಟಾಪಿಕ್ ಕೂಡ ತುಂಬ ಇಂಪಾರ್ಟೆಂಟ್, ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಫೋರ್ತ್ ಟಾಪಿಕ್ ಬಂದ್ಬಿಟ್ಟು ಏನಂದ್ರೆ
ಪಿಸ್ಸಿಂಗ್ ಅಂತ ಬಂದ್ಬಿಟ್ಟು ಏನಪ್ಪ ಪಿಸ್ಸಿಂಗ್ ಅಂದರೆ ಏನಪ್ಪ ಅಂದ್ರೆ ತುಂಬ ಸಿಂಪಲಾಗಿ ಥರ್ಡ್ ಪಾರ್ಟಿ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂದರೆ ಕೆಲವೊಂದಷ್ಟು ಅಪ್ಲಿಕೇಶನು ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇರಲ್ಲ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಕೆಲವೊಂದಷ್ಟು ಅಪ್ಲಿಕೇಶನ್ ಪ್ಲೇಸ್ಟೋರ್ದಲ್ಲಿ ಅವೈಲೇಬಲ್ ಇರಲ್ಲ. ಪ್ಲೇಸ್ಟೋರ್ದಲ್ಲಿ ಯಾವ ಒಂದು ಅಪ್ಲಿಕೇಶನ್ ಇರೋದಿಲ್ಲ. ಅದನ್ನೇನು ಮಾಡ್ತಾರೆ, ಯಾವುದೊಂದು ಗೂಗಲ್ ಕ್ರೋಮ್ ಆ್ಯಕ್ಚುಲಿ ಹೇಳ್ಬಾರ್ದು, ಅದನ್ನ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ತಾರೆ. ಅದೇನಂತೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್. ಆ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಮತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಲಿಂಕು ನಿಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕೋದು, ಈ ರೀತಿ ಮಾಡೋಂಗಿಲ್ಲ. ಯಾಕಂದರೆ ಯೂಟ್ಯೂಬ್ನಲ್ಲಿ ಅಂದರೆ ಪ್ಲೇಸ್ಟೋರ್ದಲ್ಲಿ ಅಪ್ಲಿಕೇಶನ್ ಆ ಒಂದು ಅಪ್ಲಿಕೇಶನ್ ಇರಲ್ಲ. ಆ ಒಂದು ಅಪ್ಲಿಕೇಶನ್ ನಿಮ್ಮೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರೋದು, ಇದರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ ಹಾಕಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ಈ ರೀತಿ ಮಾಡ್ಕೊಬೇಡಿ. ಈ ರೀತಿ ಮಾಡೋದಂದ್ರೆ ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ, ನಿಮ್ಮೊಂದು ವಿಡಿಯೋ ಕೂಡ ರಿಮೂವ್ ಮಾಡ್ತಾರೆ. ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ, ಯೂಟ್ಯೂಬ್ ತುಂಬ ಡೇಂಜರ್ ಇದೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡೋಕ್ಕೆ ಹೋಗಲೇಬೇಡಿ. ಫ್ರೀಯಾಗಿ ಯೂಸ್ ಮಾಡಿ, ಫ್ರೀಯಾಗಿ ಡೌನ್ಲೋಡ್ ಮಾಡೋದು, ಯಾವುದೋ ರೀತಿ ಮಾಡೋಕ್ಕೋಗ್ಬೇಡಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫಿಫ್ತ್ ಬಂದ್ಬಿಟ್ಟು ಕೊನೆಯ ಪಾಯಿಂಟ್ ಬಂದ್ಬಿಟ್ಟು ಅಂದ್ರೆ ಕ್ರಿಪ್ಟೋ ಪಿಸ್ಸಿಂಗ್ ಅಂತ ಬಂದ್ಬಿಟ್ಟು. ಕ್ರಿಪ್ಟೋ ಪಿಸ್ಸಿಂಗ್ ಅಂದರೆ ಕ್ರಿಪ್ಟೋ ಕರೆನ್ಸಿ ಅಂದರೆ ವ್ಯಾಲಿಡ್ ಅಂದರೆ ಎಕ್ಸಾಂಪಲ್ ಆಗಿದೆ ಸ್ಪಾನ್ಸರ್ ಯಾವ ರೀತಿ ಅಂದರೆ ಎಕ್ಸಾಂಪಲ್ ಆಗಿ ಹೇಳ್ಬೇಕಾರೆ ನಮಗೆ ಯೂಟ್ಯೂಬ್ನಿಂದ ಬರುವಂಥ ದುಡ್ಡು 50%. ಆ ಪಾಯಿಂಟ್ ಅಂತ ಅದು ಏನಪ್ಪ ಅಂತ ನಿಮಗೆ ಕ್ಲಿಯರಾಗಿ ಹೇಳ್ತಾಯಿದ್ದೀನಿ ನೋಡಿ. ಏನಪ್ಪ ಅಂದರೆ ನಮಗೆ ಯೂಟ್ಯೂಬಿಂದ ಬರುವಂಥ ಪೇಮೆಂಟು 50%, ಸ್ಪಾನ್ಸರ್ನಿಂದ ಬರುವಂಥ ಪೇಮೆಂಟು 100%. ಯೂಟ್ಯೂಬ್ಗಿಂತ ಜಾಸ್ತಿ ಸ್ಪಾನ್ಸರ್ ಈಗ ಇಂಪಾರ್ಟೆಂಟ್ ಹೇಳ್ತದೆ. ಸ್ಪಾನ್ಸರ್ಶಿಪ್ ಯಾರೆಲ್ಲ ಮಾಡ್ತಾರೆ ಈಗಲೇ ನಿಲ್ಲಿಸ್ಬಿಡಿ. ಎಲ್ಲರೂ ಹೇಳ್ತೀನಿ, ನೀವೇನಾದರೂ ಒಂದು ವೇಳೆ ಮಾಡ್ಬೇಕಾದ್ರೆ ಅದರದ್ದು ಕೆಲವೊಂದಷ್ಟು ಕಂಡೀಷನ್ ಇದೆ. ನಿಲ್ಲಿಸ್ಬಿಡಿ ಅಂದರೆ ನಿಲ್ಲಿಸೋದಲ್ಲ, ಅದಕ್ಕೆ ಕೆಲವೊಂದಷ್ಟು ಕಂಡೀಷನ್ ಇದೆ ಸ್ಪಾನ್ಸರ್ ಮಾಡ್ಬೇಕಾರಪ್ಪ. ಈ ಕ್ರಿಪ್ಟೋ ಕರೆನ್ಸಿ ಅಂದರೆ ಈ ರೀತಿ ಅಂದರೆ ಕ್ರಿಪ್ಟೋ ಅಂದರೆ ಈ ರೀತಿ ಅಮೌಂಟು, ಆ ರೀತಿ ವ್ಯಾಲಿಡು, ಪರ್ಸನಲ್ ಡೀಟೇಲ್ಸ್ ಯಾವ ರೀತಿ ಆ್ಯಡ್ ಮಾಡೋದು, ಮತ್ತು ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಸ್ಪಾನ್ಸರ್ಶಿಪ್ಪಲ್ಲಿ ಯಾರೆಲ್ಲ ವೀಡಿಯೋ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇದಕ್ಕೆ ಮಾಡ್ಬೇಕಂದ್ರೆ ಕೆಲವೊಂದಷ್ಟು ರೂಲ್ಸ್ ಇದೆ. ನೀವು ಸ್ಪಾನ್ಸರೇ ಮಾಡ್ಬೇಕಂದ್ರೆ ಕೆಲವೊಂದಷ್ಟು ರೂಲ್ಸ್ ಇದೆ. ಏನಪ್ಪ ಎಕ್ಸಾಂಪಲ್ಗೆ ನಾನು ನಿಮಗೆ ಮೊದಲೇ ಕೂಡ ಹೇಳಿದ್ದೀನಿ, ಸ್ಪಾನ್ಸರ್ಶಿಪ್ ಮಾಡೋರು ತುಂಬ ಇಂಪಾರ್ಟೆಂಟ್, ನೀವು ವೀಡಿಯೋ ನೋಡಲೇಬೇಕು ಅಂತ. ಏನಪ್ಪ ನೀವೇನಾದರೂ ಒಂದು ವೇಳೆ ನೀವು ಸ್ಪಾನ್ಸರ್ಶಿಪ್ ಮಾಡಬೇಕಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಒಂದು ವಿಡಿಯೋದಲ್ಲಿ ನೀವು ಡೈಲಿ ಇಷ್ಟು ಅರ್ನ್ ಮಾಡ್ಬೋದು ಅಂದರೆ ಇಷ್ಟು ಅರ್ನ್ ಮಾಡ್ತಾರೆ ಅಂತ ನೀವು ಕಡ್ಡಾಯವಾಗಿ ಹೇಳೋಂಗಿಲ್ಲ. ಆ್ಯಕ್ಚುಲಿ ನಾನು ಇವತ್ತು 5,000 ಅರ್ನ್ ಮಾಡ್ತೀನಿ, ನೀವು ಕೂಡ ಅರ್ನ್ ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡೋಂಗಿಲ್ಲ, ಬಲವಂತ ಮಾಡೋಂಗಿಲ್ಲ. ಇಷ್ಟು ಅರ್ನ್ ಮಾಡ್ತೀನಿ ಅಂತ ಎಕ್ಸಾಂಪಲ್ಗೆ ಹೇಳ್ಬೇಕು ಅಂದರೆ ನೀವು ಯಾವ ರೀತಿ ಹೇಳ್ಬೇಕು, ಇಷ್ಟು ಅರ್ನ್ ಮಾಡ್ಬೋದು, ಸಾಧ್ಯ, ನೀವು ಮಾಡಿದರೆ ಅರ್ನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಅದ್ರ ಬಿಟ್ಟು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಈ ರೀತಿ ಹೇಳೋಂಗಿಲ್ಲ. ಇದು ನಿಮ್ಮ 5ನೇ ಪಾಯಿಂಟಲ್ಲಿ ಬರುತ್ತೆ ಸ್ಪಾನ್ಸರ್ ಅನ್ನೋದು. ಇದು ಯಾವುದೇ ರೀತಿ ಹೇಳೋಂಗಿಲ್ಲ, ಕಡ್ಡಾಯವಾಗಿ ಇಷ್ಟು ದಿನಕ್ಕೆ ಇಷ್ಟು ಅರ್ನ್ ಮಾಡ್ಬೋದು, ಇಷ್ಟು ಮಾಡೋದು ಯಾವುದೇ ರೀತಿ ಹೇಳೋಂಗಿಲ್ಲ. ಇದು ಯಾವುದೇ ರೀತಿ ಮಾಡೋಂಗಿಲ್ಲ. ಮಾಡಿದರೆ ನಿಮ್ಮ ವೀಡಿಯೋ ರಿಮೂವ್. ಮೇನ್ ಇಂಪಾರ್ಟೆಂಟ್ ಇರ್ತೀನಿ, ಇದು ಮಾಡೋಕ್ಕೋಬೇಡಿ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಅದರಲ್ಲೇ ವಿಡ್ರಾಲ್ ಮತ್ತು ಡಿಪಾಸಿಟ್. ಯಾವುದೊಂದು ಅಪ್ಲಿಕೇಶನ್ ಆಗಲಿ ಏನೇ ಆಗಲಿ ಯಾವ ರೀತಿ ವಿಡ್ರಾಲ್ ಮಾಡ್ಕೋದು, ಯಾವ ರೀತಿ ಡಿಪಾಸಿಟ್ ಮಾಡೋದು ಅಂತ ತೋರಿಸೋಂಗಿಲ್ಲ. UPI ಮೂಲಕ ಯಾವ ರೀತಿ ವಿಡ್ರಾಲ್ ಮಾಡ್ಕೋದು ಯಾವುದೇ ಕಾರಣಕ್ಕೂ ತೋರಿಸೋಂಗಿಲ್ಲ. ಬ್ಯಾಂಕ್ ಅಕೌಂಟ್ ಯಾವ ರೀತಿ ಆ್ಯಡ್ ಮಾಡೋದು ಪರ್ಸನಲ್ ಯಾವುದೂ ತೋರಿಸೋಂಗಿಲ್ಲ. ಬ್ಯಾಂಕ್ ಅಕೌಂಟ್ ಯಾವ ರೀತಿ ಆ್ಯಡ್ ಮಾಡೋದು, ಏನು ಮಾಡೋದು ಇದನ್ನು ಕೂಡ ತೋರಿಸೋಂಗಿಲ್ಲ. ನೀವು ಸ್ಪಾನ್ಸರ್ ಮಾಡ್ತಾ ಇದ್ರೆ ಅಪ್ಲಿಕೇಶನಲ್ಲಿ ಇದು ಯಾವುದೇ ರೀತಿ ತೋರಿಸೋಂಗಿಲ್ಲ. ಯೂಟ್ಯೂಬ್ನಲ್ಲಿ ಇನ್ನು ಮುಂದೆ ಎಲ್ಲರಿಗೆ ಎಚ್ಚರಿಕೆ ಆಗಿರ್ಬೇಕು, ಇಂಪಾರ್ಟೆಂಟ್. ಈ ರೀತಿ ನೀವು ತೋರಿಸಿ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಹೇಳೋದು ಬೇಡ, ವಿಡಿಯೋ ರಿಮೂವ್ ಸ್ಟ್ರೈಕ್ ಆಗುತ್ತೆ, ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ಇದು ಇಂಪಾರ್ಟೆಂಟ್, ಇದನ್ನು ಕೂಡ ಮಾಡೋಂಗಿಲ್ಲ. ಇದು ಸೆಕೆಂಡ್ ಬಂದ್ಬಿಟ್ಟು. ಇನ್ನು ಥರ್ಡ್ ಬಂದ್ಬಿಟ್ಟು ನಿಮ್ಮ ಪ್ರತಿಯೊಂದು ವಿಡಿಯೋ ಕೂಡ ಡಿಸ್ಕ್ಲೇಮರ್ ಹಾಕಲೇಬೇಕು. ನೀವು ಪ್ರತಿಯೊಂದು ವಿಡಿಯೋ ಕೂಡ ಡಿಸ್ಕ್ಲೇಮರ್ ಹಾಕಬೇಕು. ಅದ್ರ ಜೊತೆ ಡಿಸ್ಕ್ಲೇಮರ್ ಏನಿಲ್ಲ, ಅದ್ರ ಜೊತೆಗೆ ವಿಡಿಯೋ ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಬೇಕು. ಅಂದರೆ ನಿಮ್ಮೊಂದು ವಿಡಿಯೋ ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಲೇಬೇಕು. ಯಾಕಂದರೆ ಬೆಟ್ರ್, ನಾನು ನಿಮ್ಗೆ ಹೇಳ್ತದನ್ನು ಆ್ಯಡ್ ಮಾಡಿ. ನೀವು ಏನಾದರೂ ಸ್ಪಾನ್ಸರ್ಶಿಪ್ ಮಾಡ್ಬೇಕಾದ್ರೆ ಯಾವ ರೀತಿ ವಿಡ್ರಾಲ್ ಮಾಡೋಂಗಿಲ್ಲ, ಅಂದರೆ ಅಪ್ಲಿಕೇಶನ್ ಅಂದರೆ ಅಮೌಂಟ್ ಯಾವ ರೀತಿ ವಿಡ್ರಾಲ್ ಮಾಡೋದು, ಯಾವ ರೀತಿ ಡಿಪಾಸಿಟ್ ಮಾಡೋದು ಇದನ್ನು ತೋರಿಸೋಂಗಿಲ್ಲ. ಮತ್ತು ಒತ್ತಾಯ ಬಲವಂತಾಗಿ ಹೇಳೋಂಗಿಲ್ಲ, ಇಷ್ಟು ಅಮೌಂಟ್ ಹಾಕಿ. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಡಿಸ್ಕ್ಲೇಮರ್ ನೀವು ಹಾಕಲೇಬೇಕು, ಇಂಪಾರ್ಟೆಂಟ್. ಇನ್ನು ಕೊನೆಯದೇ ಬಂದ್ಬಿಟ್ಟು 4ನೇ ಪಾಯಿಂಟ್ ಬಂದ್ಬಿಟ್ಟು ಕ್ಯಾಶಿನೋ ಮತ್ತು ಗೇಮ್ಲಿಂಗ್. ಈ ಕ್ಯಾಶಿನೋ ಮತ್ತು ಗೇಮ್ಲಿಂಗ್ ಬಗ್ಗೆ ಯಾವುದೇ ರಿಲೇಟೆಡ್ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋಂಗಿಲ್ಲ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಯಾವುದೇ ರೀತಿ ಮಾಡೋಂಗಿಲ್ಲ. ಇಷ್ಟು ಮಾಡಬೇಕು. ನೀವು ಏನಾದರೂ ಸ್ಪಾನ್ಸರ್ ಮಾಡ್ಬೇಕಾದ್ರೆ ಎಲ್ಲರಿಗೆ ಹೇಳ್ಬೇಕಾದ್ರೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಕ್ಲಿಯರಿಗೆ. ನೀವು ನಿಮ್ಮ ಮನಸ್ಸು ಅಂದರೆ ಆ್ಯಕ್ಚುಲಿ ಬಂತು ನಿಮ್ಮ ಕೈಯಲ್ಲಿ ನಿಮ್ಮ ಚಾನೆಲ್ ಇದೆ. ನೀವು ಏನಾದರೂ ನಿಮ್ಮ ಚಾನೆಲನ್ನು ಕಳ್ಕೋಬೇಕಪ್ಪ ಅನ್ನೋ ಸ್ಪಾನ್ಸರ್ಶಿಪ್ ಮಾಡಿ. ಇಲ್ಲಪ್ಪ ನನ್ನ ಚಾನೆಲ್ ಇರಲೇಬೇಕು ಅಂದರೆ ಯಾವುದೇ ಕಾರಣಕ್ಕೂ ಸ್ಪಾನ್ಸರ್ಶಿಪ್ ಮಾಡೋಂಗಿಲ್ಲ. ಏನಾದರೂ ಒಂದು ವೇಳೆ ನೀವು ಸ್ಪಾನ್ಸರ್ ಮಾಡೋರಿದ್ರೆ ಏನು ಮಾಡಿ, ಯಾವುದೇ ಕಾರಣಕ್ಕೂ ಪರ್ಸನಲ್ ಡೇಟಾ ಶೇರ್ ಮಾಡೋಂಗಿಲ್ಲ. ಇಷ್ಟು ಅಮೌಂಟ್ ಇಲ್ಲಿ ಹಾಕ್ಬೇಕು, ಹಂಗೆ ಮಾಡ್ಬೇಕು, ಡಿಪಾಸಿಟ್ ಮಾಡ್ಬೇಕು, ವಿಡ್ರಾಲ್ ಮಾಡೋಂಗಿಲ್ಲ, ಅನ್ನೋ ರೀತಿ ಮಾಡೋಂಗಿಲ್ಲ, ಹೇಳೋಂಗಿಲ್ಲ. ಅದ್ರ ಜೊತೆಗೆ ಎಲ್ಲರಿಗೆ ಹೇಳ್ಬೇಕಾದ್ರೆ ಇಂಡಿಯನ್ ಗೌರ್ಮೆಂಟ್ ತುಂಬ ಸ್ಟ್ರಿಕ್ಟ್ ಆಗಿದೆ. ಯಾಕಂದರೆ ಈಗ ಗೌರ್ಮೆಂಟ್ ಅನ್ನೋದು ಒಂದು ಹೊಸ ನೀವು ರೂಲ್ಸ್ ತಂದಿದೆ, ನಿಮ್ಮ ಡಿಜಿಟಲ್ ಅಂತ ಸೆಕ್ಯೂರಿಟಿ ಅಂತ ಬಂದ್ಬಿಟ್ಟು. ಯಾಕೆ ಅದರಿಂದ ಯೂಟ್ಯೂಬ್ ಅಂದರೆ ಯಾವ ರೀತಿ ಯೂಟ್ಯೂಬ್ ಎಷ್ಟೋ ದಿನಗಳಿಂದ ಇದೆ, ಅದಕ್ಕೋಸ್ಕರ ಯೂಟ್ಯೂಬ್ ಕೂಡ ಸ್ಟ್ರಿಕ್ಟ್ ಆಗಿದೆ. ಮೊದಲಿಗೆ ಬಂದ್ಬಿಟ್ಟು ಟಿಕ್ಟಾಕ್ ಅಂತ ಇತ್ತು, ನಿಮ್ಮೆಲ್ಲರೂ ಗೊತ್ತಾಯಿತು. ಟಿಕ್ಟಾಕ್ ಅನ್ನೋ ಒಂದು ಅಪ್ಲಿಕೇಶನ್ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತಾಯಿತು. ಅದು ಸಡನ್ಗೆ ಬ್ಯಾನ್ ಮಾಡಿದ್ರು. ಯಾಕೆ ಟಿಕ್ಟಾಕ್ ಅನ್ನೋದು ನಮ್ಮ ಪರ್ಸನಲ್ ಡೇಟಾ ಕೆಲವೊಂದಷ್ಟು ಜನಗೆ ಶೇರ್ ಮಾಡ್ತಾಯಿತ್ತು. ಆದರೆ ಬಟ್ ಯೂಟ್ಯೂಬ್ ಹಂಗಿಲ್ಲ. ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಇದೆ, ನಮ್ಮ ಪರ್ಸನಲ್ ಡೇಟಾ ಎಲ್ಲ ಸೇವ್ ಮಾಡ್ಕೋತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ ದಿನಕ್ಕೆ ಸ್ಟ್ರಿಕ್ ಆಗ್ತದೆ. ಅದೇ ರೀತಿ ಇಂಡಿಯನ್ ಗೌರ್ಮೆಂಟ್ ಕೂಡ ತುಂಬ ಸ್ಟ್ರಿಕ್ ಆಗಿದೆ. ಯಾಕಂದರೆ ಈಗ ನೀವು ಯಾರಿಗೂ ಕಾಲ್ ಮಾಡ್ಬೇಕಾದ್ರೆ ಎಕ್ಸಾಂಪಲ್ ನೋಡಬೇಕು, ಅಲ್ಲಿ ಹೇಳ್ತದೆ ಸ್ಕ್ಯಾಮರ್ಸ್ ಇದ್ದಾರೆ, ನಮ್ಮ ಪೊಲೀಸ್ ಕ್ರೈಮ್ನಿಂದ ಕಾಲ್ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ ಅಂತ ಹೇಳ್ತಾ ಇರ್ತಾರೆ.
ಅದೆಲ್ಲ ಸ್ಕ್ಯಾಮ್. ಅವರೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತೀನಿ ಯಾರು ಕೂಡ ಮೋಸ ಹೋಗ್ಕೊಬೇಡಿ. ದಯವಿಟ್ಟು ಹೇಳ್ತೀನಿ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತಿದ್ದೀನಿ, ಇನ್ನೂ ಕೆಲವೊಂದಷ್ಟು ದಿನ ಎಲ್ಲರಿಗೆ ಹೇಳ್ತಿದ್ದೀನಿ, ಯಾರು ಕೂಡ ಸ್ಪಾನ್ಸರ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾನು ನಿಮಗೆ ಹೇಳ್ತಿದ್ದೀನಿ ರಿಕ್ವೆಸ್ಟ್, ಯಾಕಂದರೆ ಎಷ್ಟೋ ದಿನಗಳ ಕಷ್ಟಪಟ್ಟು ಚಾನಲ್ ಒಂದು ಕಟ್ಟಿದ್ರೆ ಯಾವುದೇ ಕಾರಣಕ್ಕೂ ಅದನ್ನು ನೀವು ಹಾಳು ಮಾಡ್ಕೋಬೇಡಿ. ದಯವಿಟ್ಟು ₹1 ದುಡ್ಡು ಹಾಸಿಗೆ ಬಿಟ್ಟು ಯಾರು ಕೂಡ ಸ್ಪಾನ್ಸರ್ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲರಿಗೆ ಹೇಳೋದು ಒಂದೇ ಒಂದು, ನಾನು ನಿಮ್ಗೆ ಎಲ್ಲರಿಗೆ ಏನಪ್ಪ ಅಂದ್ರೆ ಯಾರು ಕೂಡ ಕೆಲವೊಂದಷ್ಟು ದಿನಗಳವರೆಗೆ ಸ್ಪಾನ್ಸರ್ ಮಾಡೋಕ್ಕೆ ಹೋಗ್ಬೇಡಿ. ಏನಾದರೂ ಒಂದು ವೇಳೆ ಮಾಡ್ತಾರೆ ಅದು ರಿಸ್ಕ್, ನಿಮ್ಮ ಚಾನಲ್ ಇರುತ್ತೋ ಬಿಡುತ್ತೋ ಅದು ಮೇನ್ ಇಂಪಾರ್ಟೆಂಟ್. ಅದ್ರ ಬಟ್ ಮೇನ್ ಇಂಪಾರ್ಟೆಂಟ್ ಎಲ್ಲ ನನಗೆ ಈ ಒಂದೆಡೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಒಂದನ್ನು ಮುಗಿಸ್ತೇನೆ. ಈ ಒಂದನ್ನು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ಈ ಒಂದನ್ನು ಶೇರ್ ಮಾಡಿ, ಎಲ್ಲರೂ ಕೂಡ ಗೊತ್ತಾಗಲಿ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಸ್ಪ್ಯಾಮ್ಲಸ್ ಎಲ್ಲ ಕೂಡ ಜನನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೆ ಬಾಯ್.